ಲೆಟ್ಸ್ ಗೋ. ಇವಾಗ ಗೈಸ್ 1 ಜಾಯಿಂಟ್ ಕನ್ನಡ ಆಯಿತು. ಆ್ಯಂಡ್ ಇವಾಗ ಕಾಲ್ ಮಾಡೋಕೆ ಹೋಗ್ತಿರೋದು ವರುಣ್ ಆರಾಧ್ಯ ಅವ್ರಿಗೆ. ಸೊ ಏನು ಇಟ್ಕೊಂಡಿದ್ದೀನಿ ಅಂದರೆ, ಯಾವುದೋ ಒಂದು ಫಂಕ್ಷನಿಗೆ ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟಿದ್ದೀನಿ, ಬರಬೇಕು ನೀವು, ಯಾವಾಗ ಬರ್ತೀರಾ, ಅಡ್ವಾನ್ಸಲ್ಲಿ ಎಸ್ಕೊಂಡಿದ್ದೀರ ಅಂತ ಏನೋ ಒಂದು ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ ಗೈಸ್, ಇವಾಗ ವರುಣ್ ಆರಾಧ್ಯ ಅವ್ರಿಗೆ ಮಾಡೋಣ. ಹೋಪ್ ಫಾರ್ ಬೆಸ್ಟ್ ಪ್ರ್ಯಾಂಕ್ ಆಗಲಿ ಅಂತ ಆಶಿಸ್ತೀನಿ. ಸೊ ಮೋಸ್ಟ್ ಡಿಮ್ಯಾಂಡ್ ಪ್ರಕಾರ ಆ ಒಂದು ಕಮೆಂಟಲ್ಲಿ ಜಾಸ್ತಿ ಡಿಮ್ಯಾಂಡ್ ಪ್ರಕಾರ ಜಾಸ್ತಿ ಹೆಸರಲ್ಲಿ ಇವರೊಬ್ಬರ ಹೆಸರಿತ್ತು. ಆ್ಯಂಡ್ ಅವರಿಗೇನೆ ಇವಾಗ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಡೆಕೋರೇಟ್ ಮಾಡ್ರು. ಹಾಂ ಸರ್, ಎಲ್ಲಿದ್ದೀರಾ? ಓಕೆ ರೆಡಿ. ಹಾಂ ಇದೆಂತ ಹೂವು ಡೆಕೋರೇಟ್ ಮಾಡ್ರು ಆ ಕಡೆಗೆ. ಕಾಲೇ ಹೋಗ್ತಿಲ್ವಾ? ಮೇ ಬಿ ಅನ್ನೋ ನಂಬರ್ ಬರ್ತಾನೆ ಇಲ್ವೇನೋ ಕಾಲ್ ಇವ್ರಿಗೆ. ಏನು ಮಾಡೋದು? ಐ ಟ್ರೈಡ್ ಮೈ ಬೆಸ್ಟ್, ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಹೂವೆಲ್ಲ ಏನು ಮಾಡೋದು? ಈ ನಂಬರ್ ಅವೈಲೇಬಲ್ ಇಲ್ಲ ಅಂತ ಆಗ್ತಾರೆ. ಲೆಟ್ ಮಿ ಟ್ರೈ ಇನ್ನೊಂದು ಮೊಬೈಲಲ್ಲಿ. ಅವ್ರಿಗೂ ತುಂಬ ಪ್ರೆಷರ್ಗಳು ಇರುತ್ತೆ, ಹೆಂಗೆ ಮಾಡಬೇಕು ಏನು ಕತ್ತೇನೋ. ಇನ್ನೊಂದು ಮೊಬೈಲ್ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ವರುಣ್ ಆರಾಧ್ಯ ಅವರು ಇವಾಗ ಅವೈಲೇಬಲ್ ಇಲ್ಲ ಅಂತೆ. ಇನ್ನೊಂದು ಸ್ವಲ್ಪ ಸಮಯದ ನಂತರ ಇವಾಗ ಅವರಿಗೆ ಕಾಲ್ ಮಾಡುವ. ಈಗ ಲೆಟ್ಸ್ ಮೂವ್ ಆನ್ ಟು ದ ಮೈನ್ ಪರ್ಸನ್. ನನ್ನ ಒಂದು ಕಾಲ್ ಪ್ರ್ಯಾಂಕ್ ಪಾರ್ಟ್ 1 ಕಮೆಂಟಲ್ಲಿ ಹೈಯೆಸ್ಟ್ ಬಂದಿದ್ದೆ ಸ್ಯಾಮ್ ಸಮೀರ್ ಪ್ರ್ಯಾಂಕ್ ಮಾಡಬೇಕು ಅಂತ. ಆ್ಯಂಡ್ ನಾನು ಹೇಳಿದ್ದೆ ಸ್ಯಾಮ್ ಸಮೀರ್ ಅವ್ರದ್ದು ನಂಬರ್ ಇದೆ ಅಂದ್ಬಿಟ್ಟು. ಆ್ಯಂಡ್ ಅವರಿಗೆ ಕಾಲ್ ಪ್ರ್ಯಾಂಕ್ ಮಾಡಬೇಕು, ಇವಾಗ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವರು ತುಂಬ ಪ್ರ್ಯಾಂಕ್ ಮಾಡಿದ್ದಾರೆ. ನೋಡೋಣ ನಾನು ಮಾಡೋ ಒಂದು ಪ್ರ್ಯಾಂಕು ಅವ್ರು ಪ್ರ್ಯಾಂಕ್ ಆಗ್ತಾರ ಇಲ್ವ ಅಂತ ನೋಡಬೇಕು. ವೇಟಿಂಗ್ ಫಾರ್ ದಿಸ್ ಮೂಮೆಂಟ್. ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಹೇಟ್ಸ್ ಇರೋ ಅಂಥದ್ದಿಲ್ಲ, ಯಾವುದೇ ರೀತಿ ಹೇಟ್ ಮಾಡೋವಂಥದ್ದಿಲ್ಲ. ಎಲ್ರಿಗೂ ಜಸ್ಟ್ ಒಂದು ಕಾಲ್ ಪ್ರ್ಯಾಂಕ್ ಮಾಡ್ತಿರೋದು. ಸೊ ಯಾವುದೇ ಒಂದು ಕ್ರಿಯೇಟರ್ಸ್ ಆಗಿರ್ಬೋದು, ಯಾರ್ಯಾರಿಗೆ ಅವ್ರವ್ರದ್ದೇ ಆದಂಥ ಫ್ಯಾನ್ ಬೇಸ್ ಇರುತ್ತೋ, ನನ್ನಿಂದ ಏನಾದರೂ ದಯವಿಟ್ಟು ಲೈಕ್ ನಿಮಗೆ ಬೇಜಾರಾಗಿದೆ, ಇಲ್ಲಿಂದನೇ ಒಂದು ಹೃತ್ಪೂರ್ವಕ ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ, ಫಸ್ಟೇ ಇನ್ಫಾರ್ಮ್ ಮಾಡ್ತೇನೆ ಅದಕ್ಕೋಸ್ಕರ. ಲೆಟ್ಸ್ ಮೂವ್ ಆನ್ ಟು ಸ್ಯಾಮ್ ಸಮೀರ್ ಬ್ರೋ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು. ನನ್ನ ಅನಿಸಿಕೆ ಒನ್ ಆಫ್ ದ ಬೆಸ್ಟ್ ಕ್ರಿಯೇಟರ್, ಒನ್ ಆಫ್ ದ ಬೆಸ್ಟ್ ಬ್ಲಾಗರ್ ಸ್ಯಾಮ್ ಸಮೀರ್ ಅವರ ನಮಸ್ತೆ, ಸ್ಯಾಮ್ ಸಮೀರ್ ಅವರ ಮಾತಾಡ್ತಿರೋದು. ಓಕೆ, ನಾವು ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿರೋದು. ಮೊನ್ನೆ ನೀವೊಂದು TVS ಯಾವುದೋ ಬೈಕ್ ತೊಗೊಂಡು ಹೋಗಿದ್ರಲ್ಲ. ಲೆಟ್ಸ್ ಗೋ, ಹೋಪ್ ಫಾರ್ ಬೆಸ್ಟ್. ಹಲೋ, ನಮಸ್ತೆ, ಸಮೀರ್ ಅವರ ಮಾತಾಡ್ತಿರೋದು. ಹೌದು ಹೇಳಿ. ನನ್ನ ಹೆಸರು ಶಂಕರಪ್ಪ ಅಂತ, ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿರೋದು. ಹಾಂ ಸರ್, ಹೇಳಿ. ಸರ್, ಅದು ನೀವು ಮೊನ್ನೆ ಯಾವುದೋ ಒಂದು TVS ಗಾಡಿ ತೊಗೊಂಡು ಹೋಗಿದ್ರಂತಲ್ಲ. ಹೌದು. ಆ ಗಾಡಿ ಇದೆಯಲ್ಲ, ಆ ಗಾಡಿ ಸುಮಾರು ಒಂದು ಎಷ್ಟ್ರಿ ಅದು? ಓಕೆ, 160-170 ಕಿಲೋಮೀಟರ್ನ ಓಡಾಡಿದಾರಂತೆ. ಅದರಲ್ಲಿ ಒಂದು 20 ಕಿಲೋಮೀಟ್ರ್ 40 ಕಿಲೋಮೀಟ್ರು ಇದು ಇಬ್ಬರು ಕಳ್ಳರು ಓಡಾಡಿದ್ದಾರೆ ಆ ಗಾಡೀಲಿ. ಸೊ ಅದರಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಇನ್ನೊಬ್ಬನ ನಾವು ಹುಡುಕ್ತಾ ಇದ್ದೀವಿ. ಆ್ಯಂಡ್ ಅವ್ನು ಹೇಳಿರೋದೇನೆಂದರೆ, ಏನು ಸರ್? ನಂಬರ್ ಪ್ಲೇಟ್ ಇಲ್ವಲ್ಲ ಅದರದ್ದು. ನಾವು ಹೋಗಿ ಆ ಒಂದು ಶೋರೂಮಲ್ಲಿ ವಿಚಾರಿಸಿದಾಗ ಅವರೊಂದು ಹೆಸರುಗಳನ್ನೆಲ್ಲ ಕೊಟ್ಟಿದ್ರು. ಒಂದು ಕೆಲಸ ಮಾಡ್ತೀನಿ, ನಂಬರ್ನ ಲಾಯರ್ಗೆ ಪಾಸ್ ಮಾಡ್ತೀನಿ, ಅವ್ರು ಕಾಲ್ ಮಾಡಿ ಮಾತಾಡ್ತಾರೆ ಸರ್. ಕೊಟ್ಟಿದ್ರು. ಒಂದು ಕೆಲಸ ಮಾಡ್ತೀನಿ, ನಂಬರ್ನ ಲಾಯರ್ಗೆ ಪಾಸ್ ಮಾಡ್ತೀನಿ, ಅವ್ರು ಕಾಲ್ ಮಾಡಿ ಮಾತಾಡ್ತಾರೆ. ಅಲ್ಲ, ಈಗ ನಿಮ್ಮ ಮೇಲೆ ಒಂದು ಹೆಸರು ಇರೋದಕ್ಕೆ ಸೊ ನಾವು ನಿಮಗೆ ಕಾಲ್ ಮಾಡಿರೋದಲ್ವಾ? ಏನು ಹೆಸರು? ನಿಮ್ಮ ಹೆಸರು ಒಂದು ಲಿಸ್ಟಲ್ಲಿ ಇರೋದಕ್ಕೆ ನಾವು ನಿಮಗೆ ಕಾಲ್ ಮಾಡಿದ್ದೀವಿ. ಈಗ ನಾನು ನಿಮಗೆ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಸೊ ಇವಾಗ ನೀವೇ ಶಂಕರಪ್ಪ ಅಂತ. ಶಂಕರಪ್ಪ, ನಾನು ಕಾಲ್ ಮಾಡಿಸ್ತೀನಿ, ಒಂದು 2 ನಿಮಿಷ. ಅಲ್ಲ ಒಂದು ಸ್ವಲ್ಪ ಕೇಳಿಸ್ಕೊತೀರಾ? ಯಾಕಂದ್ರೆ ನೀವು ಕಾಲ್ ಅಲ್ಲ ಕಟ್ ಮಾಡ್ಬಿಟ್ರು. ಅಯ್ಯೋ, ಈಗ ಏನಾರು ಲಾಯರ್ಗೆ ಡೈರೆಕ್ಟ್ ಹೋಗ್ಬಿಟ್ರೆ ಏನು ಕತೆ? ಓ ಶಟ್. ಓ ಓಲ್ಡನ್. ನೋಡ್ರಿ ನೀವು ಹಿಂಗೆಲ್ಲ ಕಾಲ್ ಕಟ್ ಮಾಡಂಗಿಲ್ಲ. ಹಲೋ, ಅಲ್ಲ ನೀವು ನೋಡ್ರಿ, ನೀವು ಹಿಂಗೆಲ್ಲ ಕಾಲ್ ಕಟ್ ಮಾಡಂಗಿಲ್ಲ. ಯಾಕಂದ್ರೆ ನಾವು ಎನ್ಕ್ವೈರಿ ನಿಮಗೆ ಕೇಳ್ತಾ ಇದೀವಿ ಅಂದ್ರೆ ನೀವು ನಮಗೆ ಉತ್ತರ ಕೊಡಬೇಕು ಅಲ್ವಾ? ನಾನು ಶೂಟಲ್ಲಿ ಇದ್ದೀನಿ, ಒಂದು 2 ನಿಮಿಷ ಕೊಡಿ, ಲಾಯರ್ ಕಾಲ್ ಮಾಡಿ ಮಾತಾಡ್ತಾರೆ. ಸರ್ ನೋಡಿ, ಅರ್ಥ ಆಯ್ತು, ನೀವು ಶೂಟಲ್ಲಿ ಇದ್ದೀರ ಅಂತ ನಮಗೆ ಗೊತ್ತಾಯ್ತು. ಬಟ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಎನ್ಕ್ವೈರಿ ಇದೆ. ಏನು ಎನ್ಕ್ವೈರಿ ಇದೆ. ಸೊ ನೀವು ಆ ಒಂದು ಗಾಡಿ ನೀವು ಓಡಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲೂ ಒಂಚೂರು ಎನ್ಕ್ವೈರಿ ಮಾಡಬೇಕು. ಇವಾಗ ನೀವೇ ನಂಬರ್ ಪ್ಲೇಟ್ ಇಲ್ಲ, ನೀವು ಹೆಂಗೆ ಅದು ಎನ್ಕ್ವೈರಿ? ಶೋರೂಮಲ್ಲಿ ಹೋಗ್ಬಿಟ್ಟು ಶೋರೂಮಲ್ಲಿ ಹೋದ್ಮೇಲೆ ಅಲ್ಲಿ ಲಿಸ್ಟ್ ಇರುತ್ತೆ, ನೇಮ್. ಆ ನೇಮ್ನ ತಗೊಂಡು ನಾವೆಲ್ರಿಗೂ ಕಾಲ್ ಮಾಡ್ತಾ ಇರೋದು. ಯಾಕಂದ್ರೆ ಅವನು ಒಬ್ಬ ಕಳ್ಳ ಸಿಕ್ಕಿದನಲ್ಲ, ಇನ್ನೊಬ್ಬ ಕಳ್ಳ ಹೇಳ್ತಿರೋದು ಈ ಗಾಡಿ ಓಡಿಸಿರೋರು ಎಲ್ಲರದು ಇಷ್ಟು
ಕಟ್ ಮಾಡಿಬಿಡ್ರಿ ಗುರು. ಏನು ಕರೆಕ್ಟಾಗಿ ಮಾಡ್ತಿಲ್ವೋ? ಮಾಡು ಗುರು, ಕರೆಕ್ಟಾಗಿ ಮಾಡು. ಹಂಗೆಲ್ಲ ಕಟ್ಟೆ ಮಾಡಂಗಿಲ್ಲ ಅವರು. ಅದೇನು ಕಟ್ ಮಾಡ್ತಾರೆ ಪೊಲೀಸರು ಕೇಳಿದ್ರೆ? ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ಸ್ವಿಚ್ ಆಫ್. ಸಾರಿ, ಸ್ವಿಚ್ ಆಫ್ ಅಂತೀನಿ. ಸಾರಿ, ಬ್ಲಾಕ್. ನಂಬರ್ ಬ್ಲಾಕ್ ಆಗಿದ್ದೆ. ನಂಬರು ಬ್ಲಾಕ್ ಆಗಿದ್ದೆ. ಖತಮ್. ಅಂದರೆ ಅವರಿಗೆ ಒಂದು ಡೌಟ್ ಬಂದಿದೆ. ಏನು ಇದು ಯಾರೋ ಬೇರೆಯವರು ಬೇರೆ ಗಿಮಿಕ್ ಮಾಡ್ತಿರೋದಂತ. ಆದರೂ ಚೆನ್ನಾಗಿ ಮಾತಾಡಿದ್ರು. ಇನ್ನೊಂದು ನಂಬರಿಂದ ಕಾಲ್ ಮಾಡೋಣ. ಫೈನಲಿ ಡಿಡ್ ಗೈಸ್. ಏನೋ ಒಂದು ರೇಂಜಿಗೆ ಅವ್ರು ಇನ್ನೊಂಚೂರು ಮಾತಾಡಬೇಕಿತ್ತು, ಮಾತಾಡಿಲ್ಲ. ಫಕಸ್ ಮಾತಾಡಿದ್ರು ಇನ್ನೂ ಚೆನ್ನಾಗಿರ್ತಿತ್ತು. ಓಕೆ, ವಿಲ್ ಟ್ರೈ ಮೈ ಬೆಸ್ಟ್. ಇವಾಗ ಸತ್ಯನ ತಿಳಿಸ್ಬೋಣ ಇಲ್ಲ ಆಟಾಡ್ಸೋಣ. ನೋಡ್ರಿ, ನೀವೆಲ್ಲ ಹಂಗೆಲ್ಲ ಕಾಲ್ ಕಟ್ ಮಾಡೋಂಗಿಲ್ಲ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ. ಎಸ್ ಸರ್, ಹೇಳಿ. ಸ್ಯಾಮ್ ಅವ್ರು ಶೂಟ್ ಅಲ್ಲಿ ಇದ್ದಾರೆ, ನಾನು ಅವ್ರ ಮ್ಯಾನೇಜರ್ ಮಾತಾಡ್ತಿರೋದು. ಏನ್ ವಿಷಯ? ಸರ್, ಅವರು ಮೊನ್ನೆ ಒಂದು ಗಾಡಿ ತಗೊಂಡೋಗಿದ್ರು. ಓಕೆ, ಎಲ್ಲಿಂದ? ಯಾವುದು? ಶ್ರವಣ್ ಬ್ರೋ ಮಾತಾಡ್ತಿರೋದು. TVS ಶೋರೂಮ್ ಇಂದ ಒಂದು ಗಾಡಿ ತಗೊಂಡೋಗಿದ್ರು. ಆ ಗಾಡಿ TVS ಶೋರೂಮ್ ಅಲ್ಲಿ ಅವರೊಂದು ಗಾಡಿ ತಗೊಂಡಿದ್ದಾರೆ. ಅಲ್ಲ, ಯಾವ TVS ಟ್ರಯಲ್ ಗಾಡಿ ತಗೊಂಡಿದ್ದಾರೆ. ಆ ಗಾಡಿ ಸುಮಾರು ಸರ್ ಹೌದು. ಸೊ ನಾವು ನನ್ಗೇನು ಗೊತ್ತಿಲ್ಲ ದೇವ್ರ. ಪ್ರಮೋಷನ್ ಮಾಡಿದೀವಿ. ನೀವು ಯಾವ್ದು ಎಕ್ಸಾಕ್ಟ್ಲಿ TVS ಶೋರೂಮ್ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡಿ ಸರ್, ಎನ್ಕ್ವೈರಿ ಬಂದಿದೆ. ನಮ್ಮ ಸರ್ ನಿಮ್ಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಹೌದು, ಅದಕ್ಕೆ ನಾನು ಅವ್ರ ಮ್ಯಾನೇಜರ್ ಮಾತಾಡ್ತಾ ಇರೋದು. ಐ ಕ್ಯಾನ್ ಹೆಲ್ಪ್ ಯು ಔಟ್ ವಿತ್ ಇಟ್. ವಿ ಹ್ಯಾವ್ ಇನ್ವಾಯ್ಸಸ್ ಫಾರ್ ದ 4 ಪ್ರಮೋಷನ್ಸ್ ವಿ ಹ್ಯಾವ್ ಡನ್. ನೀವು ಯಾವುದು ಅಂತ ಹೇಳಿದ್ರೆ ನಾವು ಆ ಶೋರೂಮ್ ಜೊತೆ ಯಾವ ಬೈಕು ಏನು ಅಂತ ಡೀಟೇಲ್ಸ್ ಚೆಕ್ ಮಾಡಿ ರಿವರ್ಟ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ಬೋದು ಎನ್ಕ್ವೈರಿಗೆ. ಸೊ ದಟ್ ನಿಮ್ಗೂ ಒಳ್ಳೇದಾಗುತ್ತೆ, ನಮ್ಗೂ ಒಳ್ಳೇದಾಗುತ್ತೆ. ಅದಕ್ಕೆ ಕೇಳ್ತೀರ ನೀವು ಯಾವ ಶೋರೂಮ್ ಅಂತ ಹೇಳಿದ್ರೆ ನಾನು ಆ ಡೀಲರ್ ಜೊತೆ ಮಾತಾಡಿ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಸರ್, ಶೋರೂಮು ಯಾವುದು ಏನು ಅಂತ ಎಲ್ಲ ನಮ್ಮ ಮೇಲ್ ಆಫೀಸರಿಗೆ ಗೊತ್ತಿರೋದು. ಅವರು ನನಗೆ ಒಂದು ನಂಬರ್ ಕೊಟ್ಟಿದ್ರು. ಈ ನಂಬರ್ ಕಾಲ್ ಮಾಡ್ಬಿಟ್ಟು ಅವ್ರನ್ನ ಇಲ್ಲಿ ಕರೆಸಿ ಅವ್ರ ಜೊತೆ ಮಾತಾಡಬೇಕು ನಾನು ಅಂತ ಹೇಳಿದ್ರು. ನಂಗೆ ನೀವು ಸೀನಿಯರ್ ಆಫೀಸರ್ ನಂಬರ್ ಕೊಡಿ, ಅವ್ರ ಹತ್ರ ಮಾತಾಡ್ತೀನಿ. ಎಕ್ಸಿಕ್ಯೂಟಿವ್ ಯಾರು? ಸರ್, ಹಂಗೆಲ್ಲ ಹಂಗೆಲ್ಲ ಕೊಡಕ್ಕಾಗಲ್ಲ ಸರ್. ಯಾಕಂದ್ರೆ ಈಗ ನಾವು ಹಂಗ್ ಕೊಟ್ರೆ ಮತ್ತೆ ನಮ್ಗೆ ಏನಾಗುತ್ತೆ, ನಮ್ಗೆ ಮರ್ಯಾದೆ ಇರಲ್ವಾ. ಈಗ ಅವ್ರು ನಮ್ಗೆ ಜವಾಬ್ದಾರಿ ಕೊಟ್ಟವ್ರು ಅಂದ್ರೆ ನಾವು ಅದನ್ನ ನಿಭಾಯಿಸಬೇಕಾಗುತ್ತೆ. Let's be professional. Point number 1, we need to know which showroom you're talking about. Okay. Point number 2, we need to know which exact vehicle you're talking about. Point number 3, if you breach our privacy, this is not friendship. This is a friendship, guys. Brother from another mother. My brother from another mother. ನೀವು ಯಾವ ಶೋರೂಮು ಏನು ಡೀಟೇಲ್ ಅಂತ ನೆಕ್ಸ್ಟ್ ಕಾಲ್ ಅಲ್ಲಿ ಹೇಳಿದ್ರೆ ವೆಲ್ ಅಂಡ್ ಗುಡ್. ಖತಮ್. ಇಲ್ಲಾದ್ರೆ ನೀವು ಮಾತಾಡ್ತಿರೋದು ತಪ್ಪು. ಈ ತರ ಕಾಲ್ ಮಾಡಿ ಪ್ರೈವೇಸಿ ಬ್ರೀಚ್ ಮಾಡ್ತಾ ಇದ್ದೀರಾ. ಡು ಯು ಅಂಡರ್ಸ್ಟ್ಯಾಂಡ್ ಲಾ? ನೀವು ಪೊಲೀಸ್ ಆಫೀಸರ್ ಅಲ್ಲ, ನಿಮ್ಗೆ ಲಾ ಅರ್ಥ ಆಗತ್ತೆ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಏನ್ ಇಶ್ಯೂ ಇದ್ರೆ ನೀವು ಹೇಳಿದ್ರೆ ನಾವು ಆ ಡೀಟೇಲ್ಸ್ ನ ತೆಗೆದು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಸೊ ನಿಮ್ ಕೇಸೇ ಸಾಲ್ವ್ ಆಗತ್ತೆ. ನೀವು ಡೀಟೇಲ್ಸ್ ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ದಯವಿಟ್ಟು ಡೀಟೇಲ್ಸ್ ಹೇಳಿ, ನಾವು ನಿಮ್ಗೆ ಸರಿಯಾದ ರೀತಿಯಲ್ಲಿ ಕಾರ್ಪೊರೇಟ್ ಮಾಡ್ತೀವಿ. ಓಕೆನಾ ಸರ್? ಹ್ಯಾಟ್ಸ್ ಆಫ್ ಶ್ರವಣ್ ಬ್ರೋ, ಹ್ಯಾಟ್ಸ್ ಆಫ್. ನಿಮ್ಗಂತೂ ಕ್ರೇಜಿ. ಕಟ್ಯಾಕ್ ಮಾಡಿದ್ರು ಇವರು. ನಾನು ಏನು ಹೇಳ್ತಾ ಇದ್ದೀನಿ ತಾನೆ. Your call has been forwarded to voicemail. ಹ್ಯಾಟ್ಸ್ ಆಫ್ ಶ್ರವಣ್ ಬ್ರೋ, ನಿಮ್ಮ ಒಂದು ಫ್ರೆಂಡ್ಶಿಪ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಣ ಅಂತ ಬಂದ್ರೆ ಇವ್ರು ನೋಡಿದ್ರೆ ಎತ್ತುತ್ತಾನಲ್ಲ ಗುರು. ನೀವು ಡಯಲ್ ಮಾಡಿ ಶಟ್ ಮ್ಯಾನ್, ಫೋನ್ ಎತ್ತುತ್ತಲ್ಲ ಗುರು ಇವ್ರಿಗೆ. ಲಾಸ್ಟ್ ಈ ನಂಬರಿಂದ ಅವ್ನು ಮಾಡಬೇಕು. ಹ್ಯಾಟ್ಸ್ ಆಫ್ ಶ್ರವಣ್ ಬ್ರೋ, ನಿಮ್ಮ ಒಂದು ಫ್ರೆಂಡ್ಶಿಪ್ಗೆ. ಆನೆಸ್ಟ್ಲಿ ಶ್ರವಣ್ ಬ್ರೋಗೆ ಹ್ಯಾಟ್ಸ್ ಆಫ್. ಆ್ಯಂಡ್ ಅವರು ಶೂಟಲ್ಲಿ ಇದ್ದಾರೆ, ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಕ್ರೇಜಿ. ಮಚ್ ಲವ್ ಶ್ರವಣ್ ಬ್ರೋಗೆ. ಶಟ್, ಇದನ್ನು ಬ್ಲಾಕ್ ಮಾಡಿಬಿಟ್ರು ಗೈಸ್. ಇವಾಗ ಬ್ಲಾಕ್ ಮಾಡಿ ನಾನು ಹೆಂಗೆ ತಿಳಿಸೋದು ಇವರಿಗೆ? ಕ್ರೇಜಿ. ಲಿಟ್ರಲಿ ಮನಸ್ಪೂರ್ವಕ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಶ್ರವಣ್ ಬ್ರೋ ಕಂಡು. ಶ್ರವಣ್ ಬ್ರೋ ಹೇಳಿದ ಮಾತಾಗಿರ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡಿದ ರೀತಿ ಆಗಿರ್ಬೋದು, ಅವ್ರನ್ನ ಡಿಫೆಂಡ್ ಮಾಡಿದ ರೀತಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬ್ಲಾಕ್ಡ್ ಗೈಸ್. ನಮ್ಮಮ್ಮ ನಮ್ಮ ಮೊಬೈಲು ಸರಿ ಇಲ್ಲ, ತೋರ್ಸೋಕ್ಕಾಯ್ತಿಲ್ಲ ನಿಮಗೆ, ಬ್ಲಾಕ್ ಮಾಡಿಬಿಟ್ಟವ್ರೆ. ಸೊ ಇವಾಗ ನನಗೆ 2ನೇ ಆಪ್ಷನ್ ಇಲ್ಲ, 3 ಮೊಬೈಲಲ್ಲೂ ನಂಬರ್ ಬ್ಲಾಕ್ ಆಗಿದೆ. 4ನೇ ಆಪ್ಷನ್ ಬಂದ್ಬಿಟ್ಟು ತೇಜಸ್ ಪ್ರೋ ಕಾಲ್ ಮಾಡಿಬಿಟ್ಟು ಅವರಿಂದ ಎಪಿಕ್ ಪ್ರವೀಣಿಗೆ ಕಾಲ್ ಮಾಡಿ ಅವ್ರಿಗೆ ಅಲ್ಲಿಂದ ಕಾನ್ಫರೆನ್ಸ್ ಹಾಕ್ಸಿ ಮಾಡಬೇಕಷ್ಟೇ ನಂದೀಗ ಆಪ್ಷನ್ ಇರೋದು. ಆದರೂ ಅವರಿಗೆ ಒಂದು ಕ್ಷಣಕ್ಕೆ ಪ್ರ್ಯಾಂಕ್ ಆದ್ರಲ್ಲ, ಆದರೂ ಅನ್ಕೋತೀನಿ. ನನ್ನ ಪ್ರಕಾರ ಖುಷಿ ವಿಚಾರ. ಒಂದು ಕಾಲ್ ಪ್ರ್ಯಾಂಕ್ ಮಾಡೋದಕ್ಕೆ
4 ಫೋನ್ ಇಟ್ಕೊಂಡಿದ್ದೀನಿ. 4 ಫೋನಲ್ಲೂ 4 ನಂಬರು ಕೂಡ ಬ್ಲಾಕ್ ಆಗಿರೋದೆ. ಕ್ರಿಯೇಟರ್ಸ್ ಅಂದರೆ ಅಷ್ಟೇ ಗೈಸ್, ಯಾಕಂದರೆ ಅವರು ಕೂಡ ತುಂಬ ಪ್ರೆಷರ್ ಇರುತ್ತೆ. ಅವರು ಹೊಸ ಯೋಚನೆಗಳು, ಹೊಸ ಐಡಿಯಾ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಯೋಚನೆದಲ್ಲಿ ಇರ್ತಾರೆ. ಸೊ ಆ ಒಂದು ಸ್ಟ್ರೆಸ್ಸಲ್ಲಿ ನಮ್ದಂತರ ಈ ಕಾಲ್ ಪ್ರ್ಯಾಂಕ್ ಹೋಗ್ಬಿಟ್ರೆ ಅವಾಗ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ಆ್ಯಂಡ್ ಈ ಥರ ಸುಮಾರು ಕಾಲ್ಸ್ ಅವ್ರಿಗೆ ಬಂದಿರುತ್ತೆ, ಎಷ್ಟೊಂದು ಕಾಲ್ ಬಂದಿರುತ್ತೆ. ಅದರಲ್ಲಿ ಎಷ್ಟೊಂದು ಕಾಲ್ ಬಂದಿರುತ್ತೆ, ಅವ್ರಿಗೂ ಅಭ್ಯಾಸ ಆಗಿರುತ್ತೆ ಯಾವ ಥರ ಬಂದಾಗ ಹೆಂಗೆ ಡಿಫೆಂಡ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಸೊ ಅಷ್ಟೇ, ಅದಕ್ಕೋಸ್ಕರ ಅವರು ಹಿಂಗಿರೋದು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ವಿಷಯ ತಿಳ್ಸೋಣ ಅಂತ ಹೋಗ್ತಾ ಇದೀನಿ, ಬಟ್ ತಿಳ್ಸೋಕ್ಕಾಗ್ತಿಲ್ಲ. ಎಲ್ಲ ಪಕ್ಕದಲ್ಲೇ ಇದ್ದಾರೆ ಏನು ಕತೆ. ವರುಣಾರಾಧ್ಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೂಶಲಿ ತುಂಬ ಕ್ರಿಯೇಟರ್ಸು ಯಾವುದಾದ್ರೂ ಅನ್ನೋ ನಂಬರ್ ಬಂದರೆ ಜಾಸ್ತಿ ಮಾತಾಡೋಲ್ಲ. ಬಾಬಾ ಅಂದರೆ 1 ನಿಮಿಷ 30 ಸೆಕೆಂಡು ಇಲ್ಲ 2 ನಿಮಿಷ ಮ್ಯಾಕ್ಸ್ ಅಷ್ಟೇ ಮಾತಾಡೋಕ್ಕಾಗೋದು. ಇಫ್ ಅಕಸ್ಮಾತ್ ಅದೇನು ಏನಾದರೂ ಬೇಡದೇ ಇರೋದಿತ್ತು ಅಂದರೆ ಅವರು ರಿಮೂವ್ ಮಾಡ್ತಾರೆ, ಅಂದರೆ ಬ್ಲಾಕ್ ಮಾಡಿಬಿಡ್ತಾರೆ. ಗೈಸ್, ನಾನು ವರುಣ ಆರಾಧ್ಯ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಅವರು ಅನ್ನೋನ್ ನಂಬರ್ನೆಲ್ಲ ರಿಸೀವ್ ಮಾಡ್ದಲೇ ಇರೋ ಥರ ಮಾಡಿಬಿಟ್ಟವ್ರೆ. ಸೊ ಅನ್ನೋನ್ ನಂಬರ್ ಹಂಗೆ ಮಾಡಿದ್ಮೇಲೆ ನಾನು ಯಾವುದೇ ನಂಬರಿಂದ ಕಾಲ್ ಮಾಡಿದ್ರು ಅವೆಲ್ಲ ಆಗ್ದಲೇ ಇರೋದೆ. ಸೊ ಐ ಟ್ರೈಡ್ ಮೈ ಬೆಸ್ಟ್. 1, 2, 3 ಫೋನಲ್ಲೂ ನಾನು ವರುಣ ಆರಾಧ್ಯವ್ರಿಗೆ ಕಾಲ್ ಮಾಡಿದೆ, ಬಟ್ ಅನ್ನೋನ್ ನಂಬರು ಅವರಿಗೆ ಕನೆಕ್ಟ್ ಆಗ್ತಿಲ್ಲ. ಕನೆಕ್ಟ್ ಆಗಿದ ತಕ್ಷಣ ಬಿಸಿ ಅಂತ ಬರ್ತದೆ. ಸೊ ದಟ್ ಅವರು ಅನ್ನೋನ್ ನಂಬರ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಫಾರ್ ಬೆಸ್ಟ್, ಅವ್ರದ್ದು ಒಂಚೂರು ಪರ್ಸನಲ್ ಇಶ್ಯೂಸ್ ಎಲ್ಲ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಅವರು ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಓಕೆ, ನೋಡೋಣ. ನನ್ನ ಪ್ರಯತ್ನನ ನಾನು ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಪ್ರ್ಯಾಂಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಷ್ಟರ ಮೇಲೂ ನಾನು ಇನ್ನೂ ಏನಾದ್ರು ಕೇಳ್ತಿದ್ರೆ ಅಂದರೆ ನೋಡೋಣ ಏನಾಗುತ್ತೆ ಅಂತ. ಬಟ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ ಸಮೀರ್ ಬ್ರೋ, ಇದು ಸಾರಿ, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಒಳ್ಳೆ ಮಧ್ಯಾಹ್ನ ನಿಮ್ಗೊಂದು ಕಾಲ್ ಮಾಡಿದ್ವಲ್ಲ, ವಿದ್ಯಾರಣ್ಯಪುರ ಅಂತ ಪೊಲೀಸ್ ಸ್ಟೇಷನ್ ಅಂತ. ದಯವಿಟ್ಟು ಕ್ಷಮಿಸ್ಬಿಡಿ, ಅದೊಂದು ಕಾಲ್ ಪ್ರ್ಯಾಂಕ್ ಆಗಿತ್ತು. ಸೊ ನಾನು ಮೊನ್ನೆ ಒಂದು ಕಾಲ್ ಪ್ರ್ಯಾಂಕ್ ಯೂಟ್ಯೂಬ್ ಚಾನಲ್ ಮಾಡಿದ್ದೆ. ಸೊ ನಾನು ಆಮೇಲೆ ಕೇಳಿದ್ದೆ, ಸೊ ನೆಕ್ಸ್ಟ್ ಯಾವ ಕ್ರಿಯೇಟರ್ಸ್ಗೆ ಮಾಡಬೇಕು ಅಂತ. ಅದರಲ್ಲಿ ಸಾವಿರಾರು ಕಮೆಂಟ್ಸ್ ಅಲ್ಲಿ ಗೊತ್ತಾಗೋಯ್ತು ನೀವು ಪೊಲೀಸ್ ಅಲ್ಲ ಅಂತ. ಪೊಲೀಸ್ ಅಲ್ಲ ಅಂತ ಅಲ್ಲ, ಅದೇ ನಾನು ಏನೇನೋ ಮ್ಯಾನೇಜ್ ಮಾಡ್ತಿದ್ದೆ. ಇಲ್ಲ, ಒಂಚೂರು ವಾಯ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಇದು ಆಕ್ಚುಲಿ ಚೆನ್ನಾಗಿರೋದು. ವಾಯ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾ ಬ್ರೋ? ಅದು ಏನ್ ಗೊತ್ತಾ, ಈ ಪೊಲೀಸ್ ಅವರೆಲ್ಲ ಒಂಥರ ಲೈಕ್ ಬೇರೆ ಕ್ಯಾರೆಕ್ಟರ್ ತಗೊಂಡು ಪ್ರ್ಯಾಂಕ್ ಮಾಡಿ ನೆಕ್ಸ್ಟ್ ಟೈಮ್. ಆಲ್ ದಿ ಬೆಸ್ಟ್. ಈಗ ಸಾವಿರಾರು ಕಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ಹಾಕಿದ್ರಲ್ಲ, ಸೊ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ಥ್ಯಾಂಕ್ ಯು. ನನ್ನ ಜ್ಞಾಪಿಸ್ಕೊಂಡು ಬಕ್ರಾ ಮಾಡ್ಬೇಕು ಅಂತ ನೀವು ಇಷ್ಟಪಟ್ಟಿದ್ದೀರಾ, ಬಟ್ ಅದಾಗಿಲ್ಲ. ಥ್ಯಾಂಕ್ ಯು. ಶ್ರವಣ್ ಬ್ರೋ ಇದಾರ ಬ್ರೋ? ಇಲ್ಲ, ಅವ್ರಿಲ್ಲ, ನಾನು ಆಚೆ ಇವೆಂಟ್ ಇದ್ದೀನಿ ಬ್ರೋ. ಆಟ್ಸ್ ಆಫ್ ಬ್ರೋ. ಶ್ರವಣ್ ಬ್ರೋ ತುಂಬಾ ಪ್ರೊಟೆಕ್ಟ್ ಮಾಡಿದ್ರು ಬ್ರೋ ನಿಮ್ನ. ಕ್ರೇಜಿ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಗೈಸ್, ಫೈನಲಿ ಒಂದಿಷ್ಟು ಪ್ರಯತ್ನ ನನ್ನ ಕಡೆಯಿಂದ ಮಾಡಿದೆ. ನನ್ನ ಪ್ರಯತ್ನ ನಾನು ಮಾಡಿದೆ ಪ್ರ್ಯಾಂಕ್ ಮಾಡೋದು, ಬಟ್ ಆಗೋದು ಬಿಡೋದು ಅವ್ರದ್ದಲ್ವಾ. ಸೊ ಐ ಡಿಡ್ ಮೈ ಬೆಸ್ಟ್. ನನ್ನ ಪ್ರಕಾರ ನೀವೆಲ್ಲ ತುಂಬಾ ಇಷ್ಟಪಟ್ಟಿದ್ದೀರ ಅನ್ಕೋತೀನಿ. ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅನ್ಕೋತೀನಿ. ವಿಡಿಯೋ ನಿಮ್ಮ ಪ್ರಕಾರ ಸ್ಯಾಮ್ ಸಮೀರ್ ಅವರು ಪ್ರ್ಯಾಂಕ್ ಆಗಿದ್ರ ಇಲ್ವಾ ಅಂತ ಕಮೆಂಟ್ ಹಾಕಿ. ಸ್ಯಾಮ್ ಸಮೀರ್ ಅವ್ರ ಬದಲು ಶ್ರವಣ್ ಬಾಯ್ ಏನಾದ್ರು ಪ್ರ್ಯಾಂಕ್ ಆಗ್ಬಿಟ್ರಾ ಕಮೆಂಟ್ ಹಾಕಿ. ಐ ಟ್ರೈಡ್ ಮೈ ಬೆಸ್ಟ್. ಎಷ್ಟಾಗುತ್ತೋ ಅಷ್ಟು ಮಾಡಕ್ ಪ್ರಯತ್ನ ಪಟ್ಟೆ. ಬಿಕಾಸ್ ಲೈವಲ್ಲಿ ಫ್ಯಾಮಿಲಿ ಜೊತೆ ಪ್ರ್ಯಾಂಕ್ ಮಾಡೋದು ಈಸಿಯಾಗಿ ಮಾಡ್ಬಿಡ್ಬೋದು. ಆದರೆ ಕಾಲ್ ಪ್ರ್ಯಾಂಕ್ ಮಾಡ್ತೀವಲ್ಲ, ಆಸ್ ಎ ಕ್ರಿಯೇಟರ್, ಇನ್ನೊಬ್ರು ಕ್ರಿಯೇಟರ್ಗೆ ಕಾಲ್ ಪ್ರ್ಯಾಂಕ್ ಮಾಡೋದು ಅಷ್ಟು ಸುಲಭ ಅಲ್ಲ, ಸ್ವಲ್ಪ ಡಿಫಿಕಲ್ಟ್. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವರು ತುಂಬಾ ಪ್ರ್ಯಾಂಕ್ಸ್ಗಳೆಲ್ಲ ಮಾಡಿರ್ತಾರೆ. ಅವರು ಎಷ್ಟೊಂದು ಪ್ರ್ಯಾಂಕ್ ಮಾಡಿರ್ತಾರಲ್ವಾ, ಅದರಲ್ಲಿ ಇದು ಯಾವುದೋ ನಂಗೆ ಗೊತ್ತಾಯ್ತು ಇದು ಪ್ರ್ಯಾಂಕೇ ಇರಬೇಕು ಅಂತ ಅವರು ಅನ್ಕೋತಾರೆ. ಎಲ್ಲರೂ ಆಲ್ಮೋಸ್ಟ್ ಅನ್ಕೋತಾರೆ. ಆ್ಯಂಡ್ ಎಸ್, ಫೈನಲಿ ತುಂಬ ಚೆನ್ನಾಗಿತ್ತು ಅನ್ಕೋತೀನಿ ವಿಡಿಯೋ. ಎಸ್, ಹೋಪ್ ಫಾರ್ ಬೆಸ್ಟ್ ಅಂತ ಹೇಳ್ತಾ, ಈ ಒಂದು ಕಾಲ್ ಪ್ರ್ಯಾಂಕ್ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲ ನಿಮ್ಮ ಒಂದು ಆಸೆ ಪ್ರಕಾರ, ನೀವೊಂದು ಹೇಳಿರೋ ಪ್ರಕಾರನೇ ನಾನು ಕಾಲ್ ಪ್ರ್ಯಾಂಕ್ ಪಾರ್ಟ್ 2 ಮಾಡಿದ್ದು. ಆ್ಯಂಡ್ ತುಂಬ ಕಮೆಂಟ್ಸಲ್ಲಿ ಎಷ್ಟೋ ಜನ ಹೆಸರಿತ್ತು, ಅದರಲ್ಲಿ ಇಷ್ಟು ಜನ ಒಂದು ಚೂರು ಜಾಸ್ತಿ ಇದ್ದಿದ್ದು. ಸೊ ನಿಮಗೆ ಈ ಒಂದು ಕಾಲ್ ಪ್ರ್ಯಾಂಕು ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಕಾಲ್ ಪ್ರ್ಯಾಂಕ್ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಇಫ್ ಅಕಸ್ಮಾತ್ ಇಷ್ಟು ಕ್ರಿಯೇಟರ್ಸಲ್ಲಿ ಮಾತಾಡಿದ್ಮೇಲೆ, ಪ್ರ್ಯಾಂಕ್ ಮಾಡಿದ್ಮೇಲೆ, ಇಫ್ ಏನಾದರೂ ನನ್ನ ಕಡೆಯಿಂದ ಬಾಯ್ ತಪ್ಪೇನೋ ಆಗಿ ಏನಾದರೂ ಹೇಳಿದರೆ, ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಷ್ಟೇ. ಥ್ಯಾಂಕ್ ಯು. ಇಫ್ ಅಕಸ್ಮಾತ್ ಈಗ ಮಾಡಿರೋ ಕ್ರಿಯೇಟರ್ಸಲ್ಲಿ ಅವ್ರಿಗೆ ಏನಾದರೂ ಬೇಜಾರಾಗಿರೋ ಅವರು ಕೂಡ ಸಾರಿ ಸಾರಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ವಾರ ಸಿಗುವ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ಈ ಒಂದು ವ್ಲಾಗಿಂದ ನನಗೆ ಒಂದಿಷ್ಟು ರಿಯಲೈಸ್ ಆಯಿತು, ಒಂದಿಷ್ಟು ಡಿಸಪಾಯಿಂಟ್ ಆಯಿತು, ಒಂದಿಷ್ಟು ಖುಷಿ ಆಯಿತು. ಆ್ಯಂಡ್ ನಾನಿನ್ನೂ ಏನು ಮಾಡಬೇಕು ಅನ್ನೋದಂತ ಗೊತ್ತಾಯಿತು. ಬಟ್ ನಾನು ಇನ್ನೂ ಎಲ್ಲಿದ್ದೀನಿ ಅಂತಲೂ ಗೊತ್ತಾಯಿತು, ಇನ್ನು ಎಷ್ಟು ಮಾಡಬೇಕು ನಾನು ಅಂತ ಗೊತ್ತಾಯಿತು. ಈ ಈ ಒಂದು ವ್ಲಾಗಿಂದ ಕಂಪ್ಲೀಟ್ ನನ್ನ ಮೈಂಡ್ ಸೆಟ್ಟು ಚೇಂಜ್ ಆಗಿದೆ. ಇನ್ನು ಏನೇನೋ ಮಾಡಬೇಕು ಅನ್ನೋ ಒಂದು, ಇನ್ನು ತುಂಬ ವರ್ಕ್ ಮಾಡಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂದಿದೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ ನೀವೇ. ಥ್ಯಾಂಕ್ ಯು ಸೋ ಮಚ್.
ರಿಯಲೈಸ್ ಆದಮೇಲೆ ಏನೋ ಒಂದಿಷ್ಟು ಡಿಸಪಾಯಿಂಟ್ ಅಥವಾ ಗೊತ್ತಾದ ಮೇಲೆ ಒಳಗಡೆ ಒಂದು ಕಿಚ್ಚೆ ಬರುತ್ತದೆ ಒಳಗಡೆಯಿಂದ. ಇವಾಗ ಕಿಚ್ಚು ಉಕ್ಕಿ ಹರಿತಿದೆ, ಇನ್ಮೇಲಿಂದ ಒಳ್ಳೊಳ್ಳೆ ವ್ಲಾಗೆ ಬರುತ್ತೆ. ಸ್ಟೇ ಟ್ಯೂನ್.